ಪವರ್ ಟಿವಿಯ ರಾಕೇಶ್ ಶೆಟ್ರೆ, ನೀವೊಂದು ಸ್ಯಾಟಲೈಟ್ ಚಾನಲ್ನ ಮುಖ್ಯಸ್ಥರು ರೀ, ನೀವು ಓನರು, 10 ಜನಕ್ಕೆ ಸಂಬಳ ಕೊಡ್ತಾ ಇರುವಂತಹ ದಣಿಗಳು ರೀ ನೀವು. ಒಬ್ಬ ಪತ್ರಕರ್ತರಾಗಿ ಒಂದು ಸ್ಯಾಟಲೈಟ್ ಚಾನಲ್ನ ಓನರ್ ಆಗಿ ನೀವು ಬಳಸ್ತಾ ಇರುವಂತಹ ಮಾತುಗಳನ್ನು ನೋಡ್ತಾ ಇದ್ದರೆ ಅಸಹ್ಯ ಆಗುತ್ತೆ ರೀ. ರಾಕೇಶ್ ಶೆಟ್ರೆ, ಯಾಕೆ ಈ ರೀತಿಯಾಗಿ ಇಂತಹ ಕೆಟ್ಟ ಮಾತುಗಳನ್ನು ಬಳಸ್ತಾ ಇದ್ದೀರಿ? ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕುತ್ಕೊಂಡು ಯಾರೋ ಒಬ್ಬ ಯೂಟ್ಯೂಬಲ್ಲಿ ಕುತ್ಕೊಂಡು ಮಾತಾಡ್ತಾನೆ, ಯಾರೋ ಒಬ್ಬ ಯೂಟ್ಯೂಬ್ ವ್ಯೂಸ್ಗೋಸ್ಕರ ಮಾತಾಡ್ತಾನೆ ಅಂತಂದರೆ ಹೌದಪ್ಪ ಅನ್ಬೋದಾಗಿತ್ತು. ನೀವು ಜವಾಬ್ದಾರಿಯುತವಾದಂತಹ ಸ್ಯಾಟಲೈಟ್ ಚಾನಲ್ ಕಣ್ರಿ. ನಿಮಗೆ ಯಡಿಯೂರಪ್ಪನವರು ನಿಮ್ಮ ಚಾನಲನ್ನು ಬಂದ್ ಮಾಡಿಸಿದಾಗ ಅದರ ವಿರುದ್ಧ ಧ್ವನಿ ಎತ್ತದವನು ನಾನು ಒಬ್ಬ. ಪವರ್ ಟಿವಿ ಅಂದ ತಕ್ಷಣ ಪವರ್ಫುಲ್ ಆಗಿ ಬರುತ್ತೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೆ ಅಂತೇಳಿ ನಿಮಗೆ ಬೆಂಬಲ ಕೊಟ್ಟಿರೋದ್ರಲ್ಲಿ ನಾನು ಒಬ್ಬ. ಆ ಚಾನಲ್ ಹೊರಗಡೆ ಬರಬೇಕು ಅಂತೇಳಿ ಪತ್ರ ಬರೆದಿರೋದ್ರಲ್ಲಿ ನಾನು ಒಬ್ಬ ರೀ. ನೀವು ಮಾಡ್ತಾ ಇರ್ಬೋದು ಏನು ರೀ? ಒಬ್ಬ ಸ್ಯಾಟಲೈಟ್ ಚಾನಲ್ನ ಮುಖ್ಯಸ್ಥರಾಗಿ ನಿಮ್ಮನ್ನು ನಂಬ್ಕೊಂಡು 10 ಜನ ಜೀವನ ಕಟ್ಕೊಳ್ತಾ ಇದ್ದಾರೆ ನೀವು ಕೊಡ್ತಾ ಇರುವಂಥ ಸಂಬಳದಲ್ಲಿ. ಅಂತಹ ಒಬ್ಬ ವ್ಯಕ್ತಿಯಾಗಿ ನೀವು ಮಾತನಾಡ್ತಾ ಇರೋದು ಹೇಗಿದೆ ರೀ? ಈ ರೀತಿಯಾದಂಥ ಪದ ಬಳಕೆಗಳ ಅಪ್ಪನಿಗೆ ಹುಟ್ಟಿದ್ರೆ, ನೀವು ಒಬ್ಬನಿಗೆ ಹುಟ್ಟಿದ್ರೆ ನೀವು ಅಪ್ಪ ಅಲ್ಲ, ನೀವು ಇನ್ನೊಬ್ಬರಲ್ಲ. ಯಾರಿಗೆ ಅವಮಾನ ಮಾಡ್ತಾ ಇದ್ದೀರಿ? ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು? ಇಲ್ಲಿ ನಿಮ್ಮನ್ನು ನಂಬಿಕೊಂಡಿರುವಂತಹ ನಿಮ್ಮ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ನಿಮ್ಮ ಚಾನಲ್ ಬಂದ್ ಆದಾಗ ಅವ್ರು ಎಷ್ಟು ಆತಂಕ ವ್ಯಕ್ತಪಡಿಸಿದ್ರು. ಜೀವನ ಕಟ್ಕೊಳಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆ ನೀವು ಒಬ್ಬ ಹೆಣ್ಣು ಮಕ್ಕಳು ಜನ್ಮ ಕೊಟ್ಟಂತಹ ತಾಯಿಯಂದಿರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ನೀವು ಯಾರೋ ಒಬ್ಬರನ್ನ ಟೀಕೆ ಮಾಡೋ ಬರದಲ್ಲಿ ಅಪ್ಪನಿಗೆ ಹುಟ್ಟಿದ್ರೆ, ಯಾರಿಗೆ ಹುಟ್ಟಿದ್ರೆ, ಇನ್ನೊಬ್ರಿಗೆ ಹುಟ್ಟಿದ್ರೆ ನಿನ್ನ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಅದಿಲ್ಲೇ ಇಲ್ಲ ಅಂತೆಲ್ಲ ಹೇಳ್ತೀರಿ. ಅಂದರೆ ಯಾರಿಗೂ ಅಪಮಾನ ಮಾಡ್ತಾ ಇದ್ದೀರಿ? ಒಂದು ಸಾರಿ ಯೋಚನೆ ಮಾಡಿರಿ. ನಿಮ್ಮನ್ನು ಹೆತ್ತವರು ಒಂದು ಹೆಣ್ಣಲ್ವೇನ್ರಿ? ನಿಮಗೇನಾದರೂ ಹೆಣ್ಣು ಮಕ್ಕಳಿದ್ರೆ ಅವರು ಸಹ ಹೆಣ್ಣು ಮಕ್ಕಳಲ್ವೇನ್ರಿ? ನಿಮಗೆ ಕೈ ಹಿಡಿದಂಥ ಧರ್ಮಪತ್ನಿ ಒಂದು ಹೆಣ್ಣಲ್ವೇನ್ರಿ? ಈ ಭಾರತ ದೇಶವನ್ನು ಭಾರತಾಂಬೆಗೆ ಹೆಣ್ಣನಿಗೆ ಹೋಲಿಸ್ತೀವಲ್ರಿ. ಭಾರತ ಜನನೀಯ ತನುಜಾತೆ ಕನ್ನಡಾಂಬೆ ಹೆಣ್ಣಲ್ವೇನ್ರಿ? ಯಾರಿಗ್ರಿ ಈ ರೀತಿಯಾದಂಥ ಅಪಮಾನಗಳನ್ನು ಮಾಡ್ತಾ ಇದ್ರಿ? ಹಿಂದೆ ಹಾಗೆ ಮಾಡಿದ್ರಲ್ರಿ, ಆ ಕಾರ್ಕಳದಲ್ಲಾಗಲಿ ಆ ಬೆಂಗಳೂರಿನಲ್ಲಾಗಲಿ ನೀವು ಏನೇನು ಮಾತಾಡಿದ್ರಿ ವಿಚಾರ ಮಾಡಿ. ಪತ್ರಕರ್ತರಾಗಿ ಕನ್ನಡದಲ್ಲಿರುವುದೇ 4-5 ಸ್ಯಾಟಲೈಟ್ ಚಾನಲ್ಗಳು. ಅದರಲ್ಲೂ ಸಹ ನೀವು ಈ ರೀತಿಯಾಗಿ ಲೂಸ್ ಟಾಕ್ಗಳನ್ನು ಮಾತಾಡಿಕೊಂಡು ಲೂಸಾಗಿ ಮಾತಾಡಿಕೊಂಡು ಇವತ್ತು ಟ್ರೋಲ್ ಆಗ್ತಾ ಇದ್ದೀರಿ ಅಂತಂದರೆ ನೋಡಿ, ನಿಮ್ಮ ಹಳೆಯ ವಿಡಿಯೋ ನೀವು ಒಬ್ಬ ಹೆಣ್ಣು ಮಗಳನ್ನು ಕೈ ಹಿಡಿದು ಹೇಳಿದ್ರಿ, ಒಬ್ಬ ಹೆಣ್ಣು ಮಗಳಿಗೆ ಏನೋ ಲೈಂಗಿಕ ದೌರ್ಜನ್ಯ ಮಾಡಿದ್ರಿ ಅಂತ ಹೆಣ್ಣು ಮಗಳು ಚಪ್ಪಲಿ ನೋಡಿದಿರೋಂಥ ವಿಡಿಯೋಗಳೆಲ್ಲ ಈಗ ಮತ್ತೊಮ್ಮೆ ಅಪ್ಲೋಡ್ ಆಗ್ತಾ ಇದೆಯಲ್ರಿ. ಇವೆಲ್ಲ ಬೇಕಿತ್ತ ನಿಮಗೆ? ಆ ನಿಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ, ನೀವು ವಾಸ ಮಾಡ್ತಾ ಇರುವಂತಹ ಅಪಾರ್ಟ್ಮೆಂಟಲ್ಲಿರುವಂಥ ಹೆಣ್ಣು ಮಕ್ಕಳೇ ನಿಮ್ಮ ವಿರುದ್ಧ ಹರಿಹಾಯ್ದಿರುವಂಥದ್ದು, ನಿಮ್ಮ ವಿರುದ್ಧ ದೂರು ಕೊಟ್ಟಿರುವಂಥದ್ದು. ಯಾಕೆ ಈ ರೀತಿ ಕೆರ್ಕಂಡು ಗಾಯ ಮಾಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ನಿಮಗೇನಾದರೂ ವಿಶ್ವಾಸ ಇತ್ತು, ನಿಮಗೆ ನಂಬಿಕೆ ಇತ್ತು, ಅದನ್ನೇ ಕರೆಕ್ಟಾಗಿ ಮಾತಾಡಿ. ಅದನ್ನೇ ನಿಮ್ಮ ಸ್ಯಾಟಲೈಟ್ ಚಾನಲ್ ಎಲ್ಲರಿಗೂ ಎಲ್ಲರೂ ಸ್ಯಾಟಲೈಟ್ ಚಾನಲ್ ನಡೆಸಲಿಕ್ಕೆ ಆಗೋದಿಲ್ಲ ರಾಕೇಶ್ ಶೆಟ್ರೆ. ಕೆಲವರಿಗೆ ಮಾತ್ರ ಆ ಅವಕಾಶ ಬಂದಿರುತ್ತೆ. ಆ ಅವಕಾಶ ನಿಮಗೂ ಬಂದಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಚಾನಲ್ಸು? TV9, ಸುವರ್ಣ, ಪಬ್ಲಿಕ್ ಟಿವಿ, ಪವರ್ ಟಿವಿ, ನ್ಯೂಸ್ 18, ಈಗ ರಿಪಬ್ಲಿಕ್ ಕನ್ನಡ ಒಂದು, ನ್ಯೂಸ್ ಫಸ್ಟ್ ಒಂದು, TV5 ಒಂದು, ಮತ್ತು ಯಾವುದಿದೆ ರಾಜ್ TV ಒಂದು. ಇದು ಬಿಟ್ಟರೆ ಮತ್ತೆ ಎಲ್ಲಿದೆ ವಿಸ್ತಾರ ಬಂದು ಹೊಟ್ಟೋಯ್ತಲ್ರಿ, ಗ್ಯಾರಂಟಿ ನ್ಯೂಸ್ ಅಂತ ಈಗ ಬಂದಿದೆಯಲ್ರಿ. ಇದು ಬಿಟ್ಟರೆ ಬೇರೆ ಚಾನಲ್ ಇದೆಯಲ್ರಿ? 10ಕ್ಕೂ ದಾಟ್ತಾ ಇಲ್ಲ ಚಾನಲ್ಗಳು. ಅದರಲ್ಲಿ ಇರುವಂಥ ಚಾನಲ್ಗಳು ಸಹ ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ನೀವೇ ತಂದು ಕೊಡ್ತಾ ಇದ್ದೀರಲ್ಲ. ಇವತ್ತು ಕರ್ನಾಟಕದಲ್ಲಿ ಪವರ್ ಟಿವಿಯನ್ನು ಟ್ರೋಲ್ ಮಾಡುವಷ್ಟು ಬೇರೆ ಯಾವುದಾದ್ರೂ ಚಾನಲ್ಗೆ ಟ್ರೋಲ್ ಮಾಡ್ತಾರೇನ್ರಿ? ನೀವು ಏನೇನೋ ಮಾಡ್ತಾ ಇದ್ದೀರಿ, ಮಾಡಿ ಸಂತೋಷ. ಸತ್ಯವನ್ನು ಹೊರಗಡೆ ಹೇಳ್ಬೇಕಾ? ಹೇಳಿ. ಒಂದು ವಿಷಯ ಬಂತಂತಂದಾಗ ಪರ ವಿರೋಧ ಇದ್ದೇ ಇರುತ್ತೆ. ಆದರೆ ನೀವು ಬಳಸುವಂತಹ ಮಾತುಗಳು ಹಾದಿ ಬೀದಿನಲ್ಲಿ ಜಗಳ ಮಾಡ್ತಾರಲ್ರಿ, ಹಾದಿ ಬೀದಿಗಳಲ್ಲಿ ಜಗಳ ಮಾಡ್ತಾರಲ್ಲ, ಕೆಟ್ಟ ಕೊಳಕ ಮಾತುಗಳಲ್ಲಿ ಮಾತಾಡ್ತಾರಲ್ಲ, ಅದಕ್ಕಿಂತ ಒಪ್ಲೆಸ್ ಆಗಿದಲ್ರಿ. ಎಜುಕೇಟೆಡ್ ಆಗಿ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತೀರಿ ಅಂತಂದರೆ ಇಡೀ ಪತ್ರಿಕೋದ್ಯಮ ತಲೆ ತಗ್ಗಿಸುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ. ಇಡೀ ಪತ್ರಿಕೋದ್ಯಮ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ, ಬಹುಶಃ ನಾನು ಎಲ್ಲ ಸ್ಯಾಟಲೈಟ್ ಚಾನಲ್ಗಳನ್ನು TV-ನಲ್ಲಿ ನೋಡೋದಿಲ್ಲ, ಆಗಾಗ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಬಹುಶಃ ಯಾವ ಚಾನಲ್ನವರು ಸಹ ನಿಮ್ಮ ಥರ ವರ್ಸ್ಟಾಗಿ ಮಾತನಾಡಿದ್ದು ನಾನು ನೋಡಿಲ್ಲ. ಅಜಿತ್ ಹನುಮಕ್ಕನವರು ಮಾತಾಡ್ತಾರೆ. ಯಾವ ರೀತಿ ಮಾತಾಡ್ತಾರೆ ಅಂತಂದರೆ ಜಾಣ್ಮೆಯಿಂದ ಅವರು ಯಾರಿಗೆ ಫೇವರ್ ಆಗಿ ಮಾತಾಡಬೇಕು ಆ ರೀತಿ ಮಾತಾಡ್ಕೊಳ್ತಾರೆ, ಮುಖಭಂಗ ಅನುಭವಿಸ್ಕೊಳ್ತಾರೆ. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡೋಂಥ ವಿಚಾರದಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ನಿರಂಜನ್ ಅವರ ಹತ್ರ ಏನೋ ನಗೆಪಾಟ್ಲಾಗ್ತಾರೆ.
ಅವ್ರು ಏನೋ ಹೇಳಲಿಕ್ಕೆ ಹೋಗಿ ಅವ್ರ ಮುಂದೆ ನಗೆಪಾಟ್ಲಾಗಿ ನೀರು ಕುಡಿದಿರೋದನ್ನು ನಾವು ನೋಡಿದ್ದೀವಲ್ವಾ. ಈ ರೀತಿ ಅಜಿತ್ ಹನುಮಕ್ಕನವರು ಸುವರ್ಣ ವಾಹಿನಿ ಇರ್ಬೋದು, ಪವರ್ ಟಿ ವಿ ಇರ್ಬೋದು, ಇನ್ನು ರಿಪಬ್ಲಿಕ್ ಕನ್ನಡ ಅಂತ ಬಿಡಿ, ಆ 3 ಚಾನಲ್ಗಳು ಈಗ ಸುವರ್ಣ ಚಾನಲ್ ಮತ್ತು ರಿಪಬ್ಲಿಕ್ ಕನ್ನಡ ಭಾರತೀಯ ಜನತಾ ಪಕ್ಷದ ಸಂಸದರ ಕೈನಲ್ಲಿದೆ. ಅವರ ಅನ್ನ ಹಾಕ್ತಾ ಇದ್ದಾರೆ. ನಮ್ಮ ಆ ಪತ್ರಕರ್ತರುಗಳು ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಪತ್ರಿಕೋದ್ಯಮ ನಡೆಸ್ತಾ ಇದ್ದೀವಿ ಹೊಟ್ಟೆಪಾಡ್ಗಲ್ಲ, ನಾವು ಪ್ರಾಮಾಣಿಕವಾಗಿ ನಡೆಸಬೇಕಾಗುತ್ತೆ ಅಂತ ಅವ್ರು ತಿಳ್ಕೊಳ್ಬೇಕಾಗಿತ್ತು. ಆದರೆ ಆ 2 ಚಾನಲ್ಗಳವರು ಅವ್ರು ಮಾಡ್ತಾ ಇರೋ ದಾರಿನೇ ಬೇರೆ. ಅವರು ಒಂದು ಪಕ್ಷದ ಪರವಾಗಿ ಅವ್ರನ್ನ ಓಲೈಸ್ಕೊಂಡು ನೋಡಿ, ನೆನ್ನೆ ಇಡೀ ಕರ್ನಾಟಕದಲ್ಲಿ ಇಂಥ ಸುದ್ದಿಗಳು ನಡೀತಾ ಇದ್ದಾವೆ. ಇಲ್ಲಿ ಸುವರ್ಣ ವಾಹಿನಿ ಮತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಯಾರನ್ನು ಕರೆಸಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಸಂದರ್ಶನ ಮಾಡ್ತಾರೆ. ಆಂಧ್ರ ಪ್ರದೇಶದ DCM ಆಗಿರುವಂಥ ಪವನ್ ಕಲ್ಯಾಣ್ ಅವರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ, ಅದಕ್ಕೋಸ್ಕರವಾಗಿ ಅವ್ರನ್ನ ಕೂರಿಸಿ ಇವರು ಸಂದರ್ಶನ ಮಾಡ್ತಾರೆ ಅಂತಂದರೆ ಇನ್ನು ಯಾವ ಲೆವೆಲ್ಗೆ ಹೋಗಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಪತ್ರಿಕೋದ್ಯಮ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ನಾನು ಯಾವ ಚಾನಲ್ನವರು ಸಹ ಟೀಕೆ ಮಾಡ್ತಾ ಇಲ್ಲ. ನಿಮ್ಮ ದಾರಿ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ನಾವು ಯಾರನ್ನು ಟೀಕೆ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಇರುವಂತಹ ಬೆರಳೆಣಿಕೆಯಷ್ಟು ಸ್ಯಾಟಲೈಟ್ ಚಾನಲಲ್ಲಿ ಒಂದೇ ಒಂದು ಚಾನಲ್ ನಾನು ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಡ್ರಿ. ಒಂದೇ ಒಂದು ಚಾನಲ್ ನಾನೊಂದು ಪೋಸ್ಟ್ ಹಾಕಿದ್ದೆ, ಅದರಲ್ಲಿ ಕೆಲವರು ಹಾಕಿದ್ದಾರೆ ಚಂದನ TV ಅಂತ. ಎಸ್, ಅದು ಗೌರ್ಮೆಂಟಿಂದು. ಅವರು ಸಹ ಸುದ್ದಿ ಹೇಳ್ತಾರೆ. ನೀವು ಮಾಡ್ತಾ ಇರೋದೇನು? ಎಂತೆಂತಹ ನ್ಯೂಸ್ಗಳು ಕೊಡ್ತಾ ಇದ್ದೀರಿ? ಒಂದು ಚೂರಾದರೂ ಯೋಚನೆ ಮಾಡಬೇಕಲ್ರಿ. ನಾವು ಮಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಂತೇಳಿ ಒಂದು ಚೂರಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಇದು ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಅಂತ ಹೇಳ್ತೀನಿ. ರಾಕೇಶ್ ಶೆಟ್ರೆ, ಮುಖ್ಯವಾಗಿ ನೀವು ಹೇಳ್ತೀರಿ ನಾನು ಪತ್ರಕರ್ತ ಅಲ್ಲ, ಒಂದು ಚಾನಲ್ನ ಮುಖ್ಯಸ್ಥ ಅಂತ ಹೇಳ್ತೀರಿ. ನಿಮ್ಮ ಚಾನಲಲ್ಲಿ ಫಸ್ಟ್ ಬಂದ್ರಲ್ಲ, ರಹಮಾನ್ ಖಾನ್ ಇರ್ಬೋದು, ಮತ್ತು ಯಾರೋ ಇನ್ನೊಬ್ಬರು ಚಂದನ ವಾಹಿನಿಯಲ್ಲಿದ್ದರಲ್ಲ ಒಬ್ಬರು, ನಮಸ್ತೆ ಇಂಡಿಯಾ ಅಂತ ಬಂದ್ರಲ್ಲ, ಅವರು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ಅವರೆಲ್ಲ ಬಿಟ್ಟು ಹೋಗ್ಬಿಟ್ರಲ್ರಿ. ಚಂದನ್ ಶರ್ಮಾ ಬಂದರು, ಅವರನ್ನು ಉಳಿಸ್ಕೊಳ್ಳೋಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಈಗ ಯಾರೋ ಅವರು ಇವ್ರನ್ನ ಕೂರಿಸ್ಕೊಂಡು ಚಾನಲಲ್ಲೇ ಕೂತ್ಕೊಂಡು ಒಂದು ಎಪಿಸೋಡ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ನಿಮ್ಮನ್ನು ನಂಬಿಕೊಂಡಿರುವಂಥ ಅಷ್ಟು ಜನರ ಜೀವನ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕೆಟ್ಟ ಪದಗಳು ನೋಡಿ, ಎಂತೆಂಥವ್ರು ಯಾರ್ಯಾರ ಜೊತೆ ಎಲ್ಲೆಲ್ಲಿ ನಿಮಗೆ ಪಾಠ ಹೇಳ್ಕೊಡ್ಬೇಕಂತ ಪರಿಸ್ಥಿತಿ ಬಂದಿದೆ ಅಂತಂದರೆ, ಆ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀರಿ, ಕಮೆಂಟ್ ಬಾಕ್ಸನ್ನು ಕ್ಲೋಸ್ ಮಾಡ್ತೀರಿ, ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ತೀರಿ. ಕಮೆಂಟ್ ಬಾಕ್ಸ್ ಏನಾದರೂ ನೀವು ಆನ್ ಮಾಡಿಬಿಟ್ರೆ ನಿಜಕ್ಕೂ ಅಲ್ಲಿ ಬರ್ತಾವಲ್ಲ ಕಮೆಂಟ್ಸು, ಆ ಕಮೆಂಟ್ಸ್ಗಳು ನೋಡಿಬಿಟ್ರೆ ನೀವು ಏನೋ ಮನ ಪರಿವರ್ತನೆ ಆಗಬೇಕು, ಆ ರೀತಿಯಾದಂಥ ಕಮೆಂಟ್ಸ್ಗಳು ಬರ್ತವೆ. ಆದರೆ ನೀವು ಮಾಡಿದ್ದೇನು? ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ತೀರಿ. ಇದು ಸರಿಯಲ್ಲ ರಾಕೇಶ್ ಶೆಟ್ರೆ. ನೀವು ಪತ್ರಕರ್ತರಾಗಿ ಒಂದು ಪತ್ರಿಕೋದ್ಯಮದಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಸ್ಯಾಟಲೈಟ್ ಚಾನಲ್ನ ಇಟ್ಕೊಂಡು ಈ ರೀತಿಯಾಗಿ ಲೂಸ್ ಟಾಕ್ಗಳನ್ನು, ಕೆಟ್ಟ ಪದಗಳನ್ನು, ತಾಯಿಗೆ ನಿಂದಿಸುವಂತಹ, ಹೆಣ್ಣಿಗೆ ನಿಂದಿಸುವಂತಹ ಹಿಂದೆ ಮಾತಾಡಿದಿರಿ. ನೀವು ರೆಡ್ ಲೈಟ್ ಏರಿಯಾವನ್ನು ನೀವು ಇದು ಮಾಡಿದ್ದೀರಿ. ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದಿರಿ. ವೇದಿಕೆ ಮೇಲೆ ಕೇಸರಿ ತೊಟ್ಟಂತಹ ವೇದಿಕೆ ಮೇಲೆ ಕೂತಿದ್ದಂತಹ ಅವರ ಮುಂದೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದಿರಿ. ಇದೇ ಪವರ್ ಟಿವಿನಲ್ಲಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಒಂದು ಎಪಿಸೋಡ್ ಮಾಡಿದ್ರಿ. ಇವೆಲ್ಲ ಬೇಕೇನ್ರಿ? ನಿಮ್ಮ ಏನೋ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ, ವೈಯಕ್ತಿಕ ವಿಚಾರಗಳಿಗೋಸ್ಕರವಾಗಿ ಹೆಣ್ಣನ್ನು ಯಾಕ್ರಿ ಹೇಳಿತೀರಿ? ರಾಕೇಶ್ ಶೆಟ್ರೆ ಯಾಕೆ ಹೇಳಿತೀರಿ? ಇನ್ನೊಬ್ಬರನ್ನ ಬೈಯೋದು. ಮತ್ತು ನೀವೆಲ್ಲ ಸರಿ ಇದ್ದಿದ್ರೆ ಮತ್ತೊಬ್ರು ಯಾಕ್ರಿ ಬರ್ತಾರೆ? ನೀವೆಲ್ಲನೂ ಕರ್ನಾಟಕದಲ್ಲಿರುವಂಥ ಪ್ರತಿಭಾನ್ವಿತ ವಿದ್ಯಾವಂತರು, ಪತ್ರಕರ್ತರಲ್ವಾ? ನೀವು ಸ್ಯಾಟಲೈಟ್ ಚಾನಲ್ಗಳರಲ್ವಾ? ನೀವುಗಳು ಸರಿಯಾಗಿದ್ದರೆ ಮೂರನೇವ್ರು ಯಾಕ್ರಿ ಬರ್ತಾರೆ? ಅದನ್ನು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಹೊಗಳೋದು ತೆಗಳೋದು ಅದು ಆಮೇಲೆ. ಆದರೆ ನೀವು ಜವಾಬ್ದಾರಿಯುತವಾದಂತಹ ಸ್ಯಾಟಲೈಟ್ ಚಾನಲ್ ನಡೆಸ್ಕೊಂಡು ಈ ರೀತಿಯಾದ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬೈಕೊಂಡು, ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿಕೊಂಡು, ಇವತ್ತು ನೋಡಿ ಅನನ್ಯ ಭಟ್ ಅವರನ್ನು ಟೀಕೆ ಮಾಡಲಿಕ್ಕೆ ಹೋದ್ರಿ. ಇವತ್ತೇನು SITಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಸಾಕ್ಷಿಯನ್ನು ಎದುರಿಸುವಂತಹ ಕೆಲಸಕ್ಕೆ ನೀವು ಹೋಗಿದ್ದೀರಿ ಅಂತೇಳಿ ವಕೀಲರಾದಂಥ ಮಂಜುನಾಥ್ ಅವರು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಕೇಸ್ ಬಿತ್ತಲ್ಲ,
ಅವರು ಮಂಜುನಾಥ್ ಎಂಬ ವಕೀಲರು ಅನನ್ಯ ಭಟ್ ಅವರ ತಾಯಿಗೆ ವಕಾಲತ್ತು ವಹಿಸ್ತಾ ಇದ್ದಾರೆ, ಅವರಿಗೆ ಬೆದರಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ಮೊನ್ನೆ ಪವರ್ ಟಿವಿನಲ್ಲಿ ಹೇಳ್ತೀರಿ ನೀವು, ಆ ಸಾಕ್ಷಿಗೆ ಮುಖವಾಡ ಹಾಕ್ಕೊಂಡು ಬರ್ತಾ ಇದ್ದೀರಿ, ಅವನೇನು ಭಯೋತ್ಪಾದಕನ ಅಂತ ಕೇಳ್ತಾ ಇದ್ದೀರಿ. ಅಂದರೆ ಅಲ್ಲಿ ಕೋರ್ಟ್ನಲ್ಲಿ ಇವರು ಸಾಕ್ಷಿಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಕಾಯ್ದೆ ಪ್ರಕಾರ ತಂದರೆ ಅದನ್ನೂ ಸಹ ನೀವು ಟೀಕೆ ಮಾಡ್ತೀರಿ ಅಂತಂದರೆ ನಿಮ್ಮ ಚಾನಲಲ್ಲಿ ಕುತ್ಕೊಂಡು, ಅಂದರೆ ಕೋರ್ಟ್ಗೂ ಸಹ ನೀವು ಅಪಮಾನ ಮಾಡ್ತಾ ಇದ್ದೀರಲ್ಲ. ಇವತ್ತು ಮಂಜುನಾಥ್ ಅವರು ವಕಾಲತ್ತು ಹಾಕಿದಾರಲ್ಲ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, SITಗೆ ಮೊದಲನೇ ದೂರು ಕೊಟ್ಟಿದ್ದಾರಲ್ಲ ನಿಮ್ಮ ವಿರುದ್ಧ. ಇವೆಲ್ಲ ಬೇಕಿತ್ತೇನ್ರಿ ನಿಮಗೆ? ಇವೆಲ್ಲ ಬೇಕಿತ್ತ? ನಿಮಗೆ ಏನೋ ಹಣ ಇರ್ಬೋದು, ನಿಮಗೇನೋ ಹಣ ಎಲ್ಲಿಂದನೋ ಬರ್ಬೋದು, ಆದರೆ ನಿಮ್ಮ ನಂಬ್ಕೊಂಡಿರುವಂತಹ ಆ ಪತ್ರಕರ್ತರ ಕತೆ, ನಿರೂಪಕರ ಕತೆ, ಟೆಕ್ನಿಷಿಯನ್ ಕತೆ ಏನ್ರಿ? ಮಾತನಾಡಬೇಕಾದ್ರೆ ಸರಿಯಾಗಿ ಮಾತನಾಡಿ. ನೋಡಿ ನಿಮ್ಮನ್ನು ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ಜನ, ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ. ಪವರ್ ಟಿವಿ ಅಂತಂದರೆ ಫಸ್ಟಲ್ಲಿತ್ತಲ್ಲ ಆ ಕ್ರೇಜು, ಆ ಪವರ್ ಇತ್ತಲ್ಲ, ಆ ಪವರ್ ಇವಾಗಿಲ್ಲ ರೀ. ಎಲ್ಲ ನಿಮ್ಮ ಲೂಸ್ ಸ್ಟಾಕಿಂದ ಅವಾಗ ನಿಮಗೆ ಸಾಧ್ಯ ಆಯಿತು ಅಂದರೆ ಪ್ರತಿಭಾನ್ವಿತ ಒಬ್ಬ ವ್ಯಕ್ತಿಯನ್ನು ಕೂರಿಸ್ಕೊಂಡು ನೀವು ಚಾನಲ್ ನಡೆಸಿ. ನಿಮ್ಗೆ ಏನೂ ಗೊತ್ತಿಲ್ಲ, ನೀವು ಏನೋ ಹಾದಿ ಬೀದಿನಲ್ಲಿ ಜಗಳ ಮಾಡ್ತಾರಲ್ಲ ಆ ರೀತಿ ಭಾಷೆಗಳನ್ನು ಬಳಸ್ಕೊಂಡು ನೀವು ಚಾನಲ್ ನಡೆಸಲಿಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಸತ್ಯಮೇವ ಜಯತೆ, ಸತ್ಯ ಗೆದ್ದೇ ಗೆಲ್ಲತ್ರಿ. ನಮ್ಮಂಥವರು ಯಾವುದೇ ಕಾರಣಕ್ಕೂ ಏನೋ ಅನ್ಯಾಯ ಆಗೋದನ್ನು ಬಿಡೋದಿಲ್ಲ, ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ. ನಾವು ಸತ್ಯದ ಪರವಾಗಿರ್ತೇವೆ. ನಿಮಗೆ ಒಬ್ಬ ಪತ್ರಕರ್ತನಾಗಿ ಈ ದೇಶದ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ತಿದ್ದುಕೊಳ್ಳಿ ರಾಕೇಶ್ ಶೆಟ್ರೆ. ತಿದ್ದುಕೊಂಡ್ರೆ ನಿಜಕ್ಕೂ ನಿಮಗೊಂದು ಮುಂದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ. ಇಲ್ಲದೆ ಹೋದರೆ ಈಗ ವಿಸ್ತಾರ ಚಾನೆಲ್ ಹೊಟ್ಟಾಯ್ತಲ್ಲ, 3 ಅಕ್ಷರದ ವಿಸ್ತಾರ ಚಾನಲ್ ಹೆಂಗೆ ಹೋಯ್ತೋ ಅದೇ ರೀತಿ 3 ಅಕ್ಷರದ ಪವರ್ ಟಿವಿನೂ ಸಹ ಒಂದಲ್ಲ ಒಂದು ಕಾಲದಕ್ಕೆ ಯಾರೋ ಒಬ್ಬರು ಕುಮಾರಸ್ವಾಮಿ ಕೋರ್ಟ್ಗೆ ಹೋಗಿದ್ರು, ಯಡಿಯೂರಪ್ಪ ಕೋರ್ಟ್ಗೆ ಹೋಗಿದ್ರು. ಇವಾಗ ನಿಮ್ಮ SITಗೆ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾಳೆ ಈ ಚಾನಲ್ನ ಮುಚ್ಚಿಬಿಟ್ರೆ ನಿಮ್ಮ ನಂಬ್ಕೊಂಡಿರುವಂಥ ಒಂದಷ್ಟು ಜನಕ್ಕೆ ಜೀವನಕ್ಕೆ ಆಧಾರವಾಗಿರುವಂಥ ಪವರ್ ಟಿವಿ ಅವರು ಬೇರೆ ದಾರಿ ಹುಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಯಾರ ವಿರುದ್ಧವೂ ಸಹ ಮಾತಾಡೋದಿಲ್ಲ. ದಾರಿ ತಪ್ಪುತ್ತಾ ಇರುವಂತಹವರನ್ನು ಸರಿದಾರಿಗೆ ಬನ್ನಿ ಅಂತ ಹೇಳ್ತೇವೆ. ಮಾಧ್ಯಮಗಳು ಈ ದೇಶದ ಆಸ್ತಿ, ಮಾಧ್ಯಮಗಳು ಈ ಜನರ ಧ್ವನಿಯಾಗಿರಬೇಕು. ಇವರು ದಾರಿ ತಪ್ಪುತ್ತಾ ಇದ್ದಾರೆ, ದಾರಿ ತಪ್ಪಬೇಡಿ ಅಂತ ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು. ನಿಮ್ಮ ಅಕ್ಷರ ಮೀಡಿಯಾ ಬಂದಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಕ್ಷರ ಮೀಡಿಯಾ ಬಂದಾಗುವ ಲಕ್ಷಣ ಕಾಣ್ತಾ ಇರೋದ್ರಿಂದ ಮತ್ತೊಂದು ಅಕ್ಷರ ಅಂತೇಳಿ ಒಂದು ಬ್ಯಾಕಪ್ಗೆ ಮತ್ತೊಂದು ಚಾನಲ್ ಮಾಡ್ಕೊಂಡಿದ್ದೀನಿ. ದಯಮಾಡಿ ನಾಳೆ ಈ ಚಾನಲ್ಲು ನಾವು ಹೊರಗಡೆ ತರ್ತಾ ಇದ್ದೀನಿ, ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲನ್ನು ನೋಡಿ 2 ಚಾನಲನ್ನು ಬೆಳೆಸಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ.